ಹಿಂದೂ ಪವಿತ್ರ ಗ್ರಂಥ ಮಹಾಕಾವ್ಯ ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿ. ರಾಮಾಯಣದ ಮೂಲರೂಪ ಸಂಸ್ಕೃತದಲ್ಲಿ ರಚಿತವಾಗಿದೆ. ಮಕ್ಕಳಿಗಾಗಿ ರಾಮಾಯಣ ಎಂಬ ಈ ಸಂಕ್ಷಿಪ್ತ ರೂಪದ ರಾಮಾಯಣದಲ್ಲಿ ನಾನು ರಾಮನ ಜನ್ಮದಿಂದ ಪ್ರಾರಂಭಿಸಿ ಅವನು ರಾವಣನನ್ನು ಗೆದ್ದು ಲಂಕೆಯಿಂದ ಸೀತೆಯನ್ನು ಕರೆದುಕೊಂಡು ವನವಾಸ ಮುಗಿಸಿಕೊಂಡು ಪುನಃ ಅಯೋಧ್ಯೆಗೆ ತಿರುಗಿ ಬರುವವರೆಗಿನ ಕಥೆಗಳನ್ನು ಬೇರೆ ಬೇರೆ ಭಾಗಗಳಾಗಿ ಕೊಡುತ್ತಿದ್ದೇನೆ. ದಯವಿಟ್ಟು ಎಲ್ಲ ಭಾಗಗಳನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟವಾಗುವ ಅನೇಕ ಕಥೆಗಳನ್ನು ನನ್ನ ಚಾನಲ್ನಲ್ಲಿ ಕೊಡುತ್ತಿರುತ್ತೇನೆ. ನಿಮಗಿಷ್ಟವಾಗುವ ಕಥೆಗಳಿಗೆ ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಥೆಯ ಎಲ್ಲ ಭಾಗಗಳನ್ನು ಮುಗಿಸುವವರೆಗೆ ಇನ್ನಿತರ ಯಾವುದೇ ಕಥೆಗಳನ್ನು ಮಧ್ಯದಲ್ಲಿ ಕೊಡಲಾಗುವುದಿಲ್ಲ. ಈಗ ಕಥೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನನದ ಕಥೆಯನ್ನು ನೋಡೋಣ ಬನ್ನಿ. ಕೋಸಲ ದೇಶದಲ್ಲಿ ಸರಯೂ ನದಿ ದಂಡೆಯ ಮೇಲೆ ಅತ್ಯಂತ ಸುಂದರ ಸುಸಜ್ಜಿತ ನಗರ ಅಯೋಧ್ಯೆ. ಕೋಸಲ ದೇಶದ ಮಹಾರಾಜ ದಶರಥ. ಇವನು ಸೂರ್ಯವಂಶ ಅಥವಾ ಇಕ್ಷ್ವಾಕು ವಂಶಕ್ಕೆ ಸೇರಿದ ಮಹಾರಾಜ. ಪ್ರಜಾಹಿತ ರಕ್ಷಕನಾದ ದಶರಥ ಮಹಾರಾಜನು ಕೋಸಲ ದೇಶದ ರಾಜ. ಅಗಲವಾದ ರಸ್ತೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಉದ್ಯಾನವನಗಳು, ದೊಡ್ಡ ದೊಡ್ಡ ಅಂಗಡಿಗಳು. ಅವನ ಆಡಳಿತದಲ್ಲಿ ಪ್ರಜೆಗಳು ಅತ್ಯಂತ ಸುಖ ಸಂತೋಷದಿಂದಿದ್ದರು. ದಶರಥ ಮಹಾರಾಜನಿಗೆ 3 ಪತ್ನಿಯರು: ಕೌಶಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ. ಕೌಶಲ್ಯೆ ಹಿರಿಯ ರಾಣಿ. ಎಲ್ಲ 3 ಪತ್ನಿಯರ ಮೇಲೂ ದಶರಥ ಮಹಾರಾಜನಿಗೆ ಅಗಾಧ ಪ್ರೀತಿ. ಆದರೆ ಕಿರಿಯ ಹೆಂಡತಿ ಕೈಕೇಯಿ ಅತ್ಯಂತ ಪ್ರೀತಿ ಪಾತ್ರಳು. ಈ ಎಲ್ಲ ಸುಖ ಸೌಲಭ್ಯಗಳಿದ್ದರೂ ದಶರಥ ಮಹಾರಾಜ ಅಸುಖಿ. ಏಕೆಂದರೆ ಅನೇಕ ವರ್ಷಗಳಾದರೂ ಅವನಿಗೆ ಮಕ್ಕಳಾಗಿರಲಿಲ್ಲ. ಒಂದು ಕಡೆ ತನಗೆ ವಯಸ್ಸಾಗುತ್ತಿದೆ, ಆದರೆ ತನ್ನ ಉತ್ತರಾಧಿಕಾರಿಗಳು ಯಾರು ಎಂಬ ಪ್ರಶ್ನೆ ಅವನ ಚಿಂತೆಗೆ ಕಾರಣವಾಗಿತ್ತು. ಚಿಂತಿತನಾಗಿದ್ದ ಮಹಾರಾಜ ಅವನ ದೇಶದ ಋಷಿಮುನಿಗಳ ಸಲಹೆಯಂತೆ ಭಕ್ತಿಯಿಂದ ಯಜ್ಞ ಯಾಗಾದಿಗಳನ್ನು ಕೈಗೊಂಡು ದೇವರಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸಿದ. ಮಹಾರಾಜನ ಭಕ್ತಿಪೂರ್ವಕ ಪೂಜೆಯಿಂದ ಸುಪ್ರೀತನಾದ ಅಗ್ನಿದೇವನು ಪ್ರತ್ಯಕ್ಷನಾಗಿ, ಮಹಾರಾಜ, ಇದು ದೇವತೆಗಳು ಸೇರಿ ತಯಾರಿಸಿರುವ ಪಾಯಸ. ಇದನ್ನು ನಿನ್ನ 3 ಪತ್ನಿಯರಿಗೆ ಕುಡಿಸು, ನಿನಗೆ ಮಕ್ಕಳಾಗುತ್ತವೆ ಎಂದು ಮಧುಪಾತ್ರೆಯೊಂದನ್ನು ನೀಡಿ ಹರಸುತ್ತಾನೆ. ಅದರಂತೆ ದಶರಥ ಮಹಾರಾಜ ತನ್ನ 3 ಪತ್ನಿಯರನ್ನು ಕರೆದು ಕೌಶಲ್ಯಗೆ ಅರ್ಧದಷ್ಟು ಪಾಯಸವನ್ನು ಕೊಟ್ಟು ಉಳಿದರ್ಧವನ್ನು 2 ಭಾಗ ಮಾಡಿ ಸುಮಿತ್ರೆ ಮತ್ತು ಕೈಕೇಯಿಗೆ ಸಮನಾಗಿ ಹಂಚಿದ. ಕೆಲವೇ ದಿನಗಳಲ್ಲಿ 3 ರಾಣಿಯರು ಗರ್ಭಿಣಿಯರಾದರು. ನವಮಾಸ ತುಂಬಿ ಮೊದಲು ಕೌಶಲ್ಯ ರಾಮನಿಗೂ, ನಂತರ ಕೈಕೇಯಿ ಭರತನಿಗೂ, ಅನಂತರ ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೂ ಜನ್ಮವಿತ್ತರು. ಸಂತೋಷಗೊಂಡಿದ್ದ ದಶರಥ ಮಹಾರಾಜ ತನ್ನ ದೇಶದ ಪ್ರಜೆಗಳೊಂದಿಗೆ ಸಂಭ್ರಮಿಸಿದ. 4 ರಾಜಕುಮಾರರು ಶೌರ್ಯವಂತ ಸುಂದರ ಯುವಕರಾಗಿ ಬೆಳೆದರು. ವಶಿಷ್ಠ ಮುನಿಗಳ ಮಾರ್ಗದರ್ಶನದಲ್ಲಿ ಧನುರ್ವಿದ್ಯೆ, ಕುದುರೆ ಸವಾರಿ, ಬೇಟೆಗಾರಿಕೆ ಹೀಗೆ ಸಕಲ ವಿದ್ಯಾ ಪಾರಂಗತರಾದರು. ಎಲ್ಲ ಪವಿತ್ರ ಗ್ರಂಥಗಳನ್ನು ಪಠಿಸಿ ಅರ್ಥೈಸಿಕೊಂಡಿದ್ದರು. ಗುರು ಹಿರಿಯರನ್ನು ಗೌರವಿಸುವ, ಪ್ರಜೆಗಳನ್ನು ಪ್ರೀತಿಯಿಂದ ಕಾಣುವ, ಉತ್ತಮ ರಾಜನಾಗುವ ಎಲ್ಲ ಗುಣಲಕ್ಷಣಗಳನ್ನು ಪ್ರತಿಯೊಬ್ಬ ರಾಜಕುಮಾರರು ಹೊಂದಿದ್ದರು. ಜೊತೆಗೆ ಅವರು 4ರಲ್ಲಿ ಬಿಡಿಸಲಾಗದ ಅನುಬಂಧವಿತ್ತು. ರಾಮ ಲಕ್ಷ್ಮಣರು ಯಾವಾಗಲೂ ಜೊತೆಯಾಗಿದ್ದರೆ ಭರತ ಶತ್ರುಘ್ನರು ಜೊತೆಯಾಗಿರುತ್ತಿದ್ದರು. ಪ್ರತಿಯೊಬ್ಬರಿಗೂ ದೊಡ್ಡಣ್ಣ ರಾಮನೆಂದರೆ ವಿಶೇಷ ಪ್ರೀತಿ, ಅಭಿಮಾನ, ಗೌರವ. ಮಹಾರಾಜ ದಶರಥನಿಗೆ ತನ್ನ 4 ಪುತ್ರರ ಮೇಲೆ ಹೆಮ್ಮೆ, ಅಭಿಮಾನ. ಅವರು ವಿವಾಹಯೋಗ್ಯರಾದಾಗ ಒಮ್ಮೆ ತನ್ನ 4 ಪುತ್ರರಿಗೆ ಸೂಕ್ತ ಕನ್ಯೆಯರನ್ನು ಹುಡುಕಿ ಮದುವೆ ಮಾಡುವ ವಿಷಯವಾಗಿ ಆಸ್ಥಾನ ಋಷಿಗಳಾದ ವಶಿಷ್ಠರೊಂದಿಗೆ ಚರ್ಚಿಸುತ್ತಾ ಕುಳಿತಿದ್ದ ಸಮಯದಲ್ಲಿ ವಿಶ್ವಾಮಿತ್ರ ಋಷಿಗಳು ಆಸ್ಥಾನಕ್ಕೆ ಆಗಮಿಸಿದರು. ಅವರನ್ನು ಸ್ವಾಗತಿಸಿ, ಆದರಿಸಿ, ಕುಳ್ಳಿರಿಸಿ ಸಕಲ ಉಪಚಾರ ಮಾಡಿ ಆ ನಂತರ ಅವರು ಅಲ್ಲಿಗೆ ಬಂದ ಉದ್ದೇಶವನ್ನು ಗೌರವದಿಂದ ವಿಚಾರಿಸಿಕೊಂಡ. ಮಹಾರಾಜ ದಶರಥನೊಂದಿಗೆ ಸಂಪ್ರೀತನಾಗಿದ್ದ ವಿಶ್ವಾಮಿತ್ರರು, ಮಹಾರಾಜ, ನೀನು ನನ್ನ ಬಗ್ಗೆ ಇರಿಸಿಕೊಂಡಿರುವ ಅಭಿಮಾನದಿಂದ ನಾನು ಸಂತೋಷಗೊಂಡಿದ್ದೇನೆ. ನೀನು ನಿನ್ನ ಮಾತುಗಳಿಗೆ ಎಂದೆಂದೂ ಬದ್ಧನಾಗಿರುವೆ ಎಂದು ತಿಳಿದುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನೀಗ ಒಂದು ಯಜ್ಞವನ್ನು ನಡೆಸುತ್ತಿದ್ದೇನೆ. ಆದರೆ ಮಾರೀಚ ಮತ್ತು ಸುಬಾಹು ಎಂಬ 2 ರಾಕ್ಷಸರು ನನ್ನ ಯಜ್ಞಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಯಜ್ಞಕುಂಡಕ್ಕೆ ರಕ್ತ ಸುರಿಯುವುದು, ಮಾನವ ದೇಹದ ಮಾಂಸದ ತುಂಡುಗಳನ್ನು ತಂದು ಹಾಕುವುದು, ಹೀಗೆಲ್ಲ ಮಾಡಿ ಯಜ್ಞ ಸ್ಥಳವನ್ನು ಮಲಿನಗೊಳಿಸಿ ತೊಂದರೆ ಕೊಡುತ್ತಿದ್ದಾರೆ. ಪವಿತ್ರ ಕೆಲಸದಲ್ಲಿ ತೊಡಗಿಸಿಕೊಂಡಿರುವುದರಿಂದ ನಾನು ಯಾವುದೇ ಶಾಪವನ್ನು ಕೊಡಲಾರದವನಾಗಿದ್ದೇನೆ. ನಿನ್ನ ಮಗ ರಾಮ ಬಹಳ ಧೈರ್ಯಶಾಲಿ, ಶಕ್ತಿಶಾಲಿ, ಬುದ್ಧಿಶಾಲಿ ಎಂದು ಕೇಳಿ ತಿಳಿದಿದ್ದೇನೆ. ಅವನಿಗೆ ಆ ರಕ್ಕಸರನ್ನು ಕೊಲ್ಲುವುದು ಸಾಧ್ಯ. ನೀನು ಅವನನ್ನು ನನ್ನೊಂದಿಗೆ ಕಳಿಸಿದಲ್ಲಿ 10 ದಿನಗಳಲ್ಲಿ ನಾನು ಯಜ್ಞವನ್ನು ಪೂರ್ತಿಗೊಳಿಸಿ ಅವನನ್ನು ಹಿಂತಿರುಗಿ ಕಳಿಸುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿದ ವಯಸ್ಸಾದ ದಶರಥ ಚಿಂತಾಕ್ರಾಂತನಾದ. ಮತ್ತು ಕೇಳಿದ
ಗೌರವಾನ್ವಿತರೇ, ನನ್ನ ಮಗ ರಾಮ ಇನ್ನೂ ಚಿಕ್ಕವನು. ಆ ರಕ್ಕಸರೊಂದಿಗೆ ಅವನು ಹೋರಾಡಬಲ್ಲನೆ? ಹಾಗೂ ಅವನನ್ನು ಬಿಟ್ಟು ನಾನು ಇರಲಾರೆ ಕೂಡ. ನಿಮ್ಮ ಸಹಾಯಕ್ಕಾಗಿ ಅವನ ಬದಲಾಗಿ ನನ್ನ ಇಡೀ ಸೈನ್ಯವನ್ನು ಕಳಿಸುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳಿ ಎಂದ. ಮುಂಗೋಪಿಯಾಗಿದ್ದ ವಿಶ್ವಾಮಿತ್ರರು ಕೋಪದಿಂದ, ನೀನು ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ರಾಮನನ್ನು ಕಳಿಸುವುದಾದರೆ ಕಳಿಸು, ಇನ್ಯಾರೂ ಬೇಡ ಎನ್ನುತ್ತಾ ಹೊರಡಲು ಉದ್ಯುಕ್ತರಾದರು. ಅಷ್ಟರಲ್ಲಿ ವಸಿಷ್ಠರು ಮುಂದೆ ಬಂದು, ಮಹಾರಾಜ, ರಾಮನನ್ನು ಅವರೊಂದಿಗೆ ಕಳಿಸಲು ಹಿಂಜರಿಕೆ ಬೇಡ. ಏಕೆಂದರೆ ಆ ರಾಕ್ಷಸರನ್ನು ಸಂಹಾರ ಮಾಡುವುದು ವಿಶ್ವಾಮಿತ್ರರಿಗೆ ದೊಡ್ಡ ಕೆಲಸವೇನಲ್ಲ. ಅವರ ಉದ್ದೇಶ ರಾಮನಿಗೆ ಈ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ಕಸರೊಂದಿಗೆ ಹೋರಾಡಲು ಕಲಿಸುವುದು. ಧೈರ್ಯವಾಗಿ ನಿನ್ನ ಮಗ ರಾಮನನ್ನು ಅವರೊಂದಿಗೆ ಕಳಿಸು ಎಂದರು. ದಶರಥನಿಗೆ ತನ್ನ ಮಗನನ್ನು ವಿಶ್ವಾಮಿತ್ರರೊಂದಿಗೆ ಕಳಿಸುವುದಲ್ಲದೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ರಾಮನನ್ನು, ಅವನನ್ನು ಬಿಟ್ಟಿರಲಾರದ ಲಕ್ಷ್ಮಣನನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಟ್ಟನು. ಈ ಕಥೆಯ ಮುಂದಿನ ಭಾಗವನ್ನು ಭಾಗ 2ರಲ್ಲಿ ನೀವು ನೋಡಬಹುದು. ಧನ್ಯವಾದಗಳು.